ನಮಸ್ತೆ, ಹೇಗಿದ್ದೀರಿ? ಇನ್ನೇನು ಸಂಕ್ರಾಂತಿಗೆ ಎರಡು ದಿನ ಮಾತ್ರ ಬಾಕಿ ಉಳ್ಕೊಂಡಿದೆ. ಆ 2 ದಿನಗಳಲ್ಲಿ ಸಾಕಷ್ಟು ಸಂಭ್ರಮ, ಸಾಕಷ್ಟು ಸಂತಸ, ಎಳ್ಳು ಬೆಲ್ಲ ಎಲ್ಲವನ್ನೂ ಹಂಚುವಂಥ ತವಕ ನಿಮ್ಮ ಮನಸ್ಸಲ್ಲಿ ಮನೆಗಳಲ್ಲಿ ಮನೆ ಮಾಡಿದೆ. ಖಂಡಿತವಾಗ್ಲೂ ನನಗೆ ಗೊತ್ತಿರುವಂಥ ವಿಚಾರ. ಆದರೆ ಸಂಕ್ರಾಂತಿ ಹಬ್ಬ ಹತ್ರ ಬಂತು ಅಂತ ಸಕ್ಕರೆ ಅಚ್ಚುಗಳನ್ನು ಕೂಡ ಖರೀದಿ ಮಾಡ್ತೀರಿ. ಆದರೆ ಸುಮಾರು ಜನ ಮನೆಯ ಸಕ್ಕರೆ ಅಚ್ಚು ತಿಂದರೆ ಚೆನ್ನಾಗಿರುತ್ತೆ ಅಂತ ಮನೆಯಲ್ಲೇ ಅವರವರ ಭಾವಕ್ಕೆ ಭಕುತಿಗೆ ತಕ್ಕಂತೆ ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ಸಕ್ಕರೆ ಅಚ್ಚುಗಳನ್ನು ತಯಾರು ಮಾಡ್ಕೊಳ್ತಾರೆ. ಮನೆಯಲ್ಲಿ ಮಾಡುವಂಥ ಸಕ್ಕರೆ ಅಚ್ಚು ಒಂದು ಕಡೆ ಆಯಿತು, ಅದರ ಜೊತೆಗೆ ಅಂಗಡಿಗಳಲ್ಲಿ ಕೂಡ ಸಾಕಷ್ಟು ಕಡೆ ಸಕ್ಕರೆ ಅಚ್ಚುಗಳ ಭರಾಟೆ ತುಂಬಾ ಜಾಸ್ತಿ ಇರುತ್ತೆ. ನನಗೆ ಯಾಕೋ ಇವತ್ತು ಸಕ್ಕರೆ ಅಚ್ಚು ಬಗ್ಗೆ ಮಾತನಾಡಬೇಕು ಅಂತ ಅನಿಸ್ತಾ ಇದೆ. ಯಾಕಂತಂದರೆ ಸಕ್ಕರೆ ಅಂದರೆ ನನಗೂ ಯಾಕೋ ತುಂಬ ಇಷ್ಟ, ಸಿಹಿ ತಿನ್ನಬೇಕು ಅಂತ ನನಗೂ ಕೂಡ ಯಾಕೋ ಸದ್ಯಕ್ಕೆ ಅನ್ನಿಸ್ತಾ ಇದೆ. ಸಕ್ಕರೆ ಅಚ್ಚಿನ ಬಗ್ಗೆ, ಅದರ ಜೊತೆಗೆ ಸಂಕ್ರಾಂತಿಯ ಬಗ್ಗೆ ಸ್ವಲ್ಪ ಮಾತನಾಡ್ತಾ ಹೋಗ್ತೀನಿ. ನನ್ನ ಜೊತೆಗೆ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಮಾಡೋಕ್ಕೆ, ಸಾಕಷ್ಟು ಇನ್ಸೈಟ್ಸನ್ನು ಕೊಡೋಕ್ಕೆ ಇಬ್ಬರು ಗಣ್ಯರು ಭಾಗವಹಿಸಿದ್ದಾರೆ. ನಾನು ಮೊದಲನೇದಾಗಿ ಡಾಕ್ಟರ್ HS ಪ್ರೇಮ, ಇವರು ಆಹಾರ ತಜ್ಞೆ, ಜೊತೆಗೆ ವರೆಣ್ಯ ನ್ಯೂಟ್ರಿಷನ್ ಕಾನ್ಸೆಪ್ಟ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಕೂಡ ಹೌದು. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹಾಗೆ ನನ್ನ ಜೊತೆಗೆ ಡಾಕ್ಟರ್ ಕಿಶೋರ್ ಇದ್ದಾರೆ, ಇಂಡಿಯಾ ಆಯುರ್ವೇದಿಕ್ ಫೌಂಡೇಶನ್ ಅಧ್ಯಕ್ಷರು. ನಮಸ್ತೆ ಸರ್, ಹೇಗಿದ್ದೀರಿ ಸರ್? ಫಸ್ಟ್ ಕ್ಲಾಸ್. ಪ್ರೇಮ, ಹೆಣ್ಮಕ್ಳಿಗೆ ಹಬ್ಬ ಅಂತಂದರೆ ತುಂಬ ಖುಷಿ ಕೊಡುವಂಥದ್ದು ಅದು, ಎಸ್ಪೆಷಲಿ ಸಂಕ್ರಾಂತಿ, ವರ್ಷದ ಮೊದಲ ಹಬ್ಬ ಬೇರೆ. ಹೇಗಿದೆ ನಿಮ್ಮ ಮನೇಲಿ ಸಂಭ್ರಮ ತಯಾರಿ? ಖಂಡಿತವಾಗ್ಲು ಇವತ್ತು ಫೋನ್ ಮಾಡಿದಾಗ ನಾನು ಏನ್ ಮಾಡ್ತಾ ಇದ್ದೆ ಗೊತ್ತಾ, ಸಂಕ್ರಾಂತಿ ಎಳ್ಳಿನ ತಯಾರಿಕೆನಲ್ಲೇ ಇದ್ದೆ. ನಾನು ಅದನ್ನ ಕೊಂಡ್ಕೊಳ್ಳೋದಿಲ್ಲ. ನಾನು ಈ ನನ್ನ ಬಿಸಿ ಶೆಡ್ಯೂಲ್ ಅಲ್ಲಿ ಭಾನುವಾರನ ಅದಕ್ಕಾಗಿ ಇಟ್ಕೊಂಡಿದ್ದು. ನೀವು ಕರೆದಾಗ ಆಕ್ಚುಲಿ ನಾನು ತೆಂಗಿನ ಕಾಯಿನ ಚೂರು ಮಾಡ್ತಾ ಇದ್ದೆ, ಒಣ ಕೊಬ್ಬರಿಯನ್ನ ಚೂರು ಮಾಡ್ತಾ ಇದ್ದೆ. ಅದಕ್ಕೆ ಸ್ವಲ್ಪ ಮೊದಲು ಕಡಲೆಕಾಯಿ ಬೀಜನ ಹುರಿದು ಸಿಪ್ಪೆ ತೆಗೆದು ಅದರದ್ದು ಮುಕ್ಕು ಇರುತ್ತಲ್ಲ ಅದನ್ನ ಬಿಡಿಸಿ ಸಪರೇಟ್ ಮಾಡಿ ಇಟ್ಟಿದ್ದೆ. ಸ್ವಲ್ಪ ದೊಡ್ಡ ಪ್ರೊಸೀಜರೇ ಅದು. ಬಟ್ ಇವತ್ತು ಮಧ್ಯಾಹ್ನ ಪೂರ್ತಿ ಅರ್ಧ ದಿವಸ ಪೂರ್ತಿ ನಾನು ಅದಕ್ಕಾಗಿ ಸಮಯ ಕೊಟ್ಟಿದ್ದೀನಿ. ಆದರೆ ನನಗೆ ಖುಷಿ ಸಿಕ್ಕಿದೆ, ಅದರೊಳಗೆ ಒಂಥರ ಇನ್ವಾಲ್ವ್ಮೆಂಟ್ ಇದೆ. ನನ್ನ ಇನ್ವಾಲ್ವ್ಮೆಂಟ್ ಅನ್ನ ತೋರಿಸ್ಕೊತೀನಿ ನಾನು ಹಬ್ಬದಲ್ಲಿ. ಖಂಡಿತ. ಅದರ ಜೊತೆಗೆ ಸಕ್ಕರೆ ಹೆಚ್ಚು ನಿಮಗೆ ಎಷ್ಟು ಅಚ್ಚುಮೆಚ್ಚು? ಅಯ್ಯೋ, ನೀವು ಹೇಗೆ ಪ್ರಾಸಬದ್ಧವಾಗಿ ಹೇಳೇ ಬಿಟ್ರಿ ಅದನ್ನ, ಸಕ್ಕರೆ ಅಷ್ಟು ಅಚ್ಚುಮೆಚ್ಚು ಅಂತ. ನಿಜವಾಗ್ಲೂ ಅದಕ್ಕೆ ನಾವೇ ಆದ ಒಂದು ವಿಧಾನದಲ್ಲಿ ಮಾಡ್ತೀವಿ ಅದನ್ನ. ಈ ಸಕ್ಕರೆನಲ್ಲಿ ಬರೀ ಸಿಹಿ ಮಾತ್ರ ಇರುತ್ತೆ, ಆದರೆ ಸಕ್ಕರೆ ಅಚ್ಚಿಗೆ ಒಂದು ವಿಶಿಷ್ಟವಾದ ಪರಿಮಳ ಬರುತ್ತೆ. ಆ ಪರಿಮಳ ನ್ಯಾಚುರಲ್ ಪರಿಮಳ, ನಾ ಹೇಳ್ತಾ ಇರೋದು ಮನೆಯಲ್ಲಿ ಮಾಡೋದು. ಏನ್ ಮಾಡ್ತೀವಿ ನಾವು ಹಾಕ್ತಿರುವಾಗ ಅದು ಏನಂತೀವಿ, ಲಿಕ್ವಿಡ್ ಅನ್ನ ಪೌರ್ ಮಾಡ್ತಿರುವಾಗ ಅದಕ್ಕೊಂದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಬಂದಾಗ ಮಾತ್ರ ಆ ಮೌಲ್ಡ್ ಬರೋದು. ಆ ಕನ್ಸಿಸ್ಟೆನ್ಸಿ ಬರೋಕ್ಕೆ ಮೊದಲು ಸಕ್ಕರೆ ರಿಫೈನ್ಡ್ ಆಗಿದ್ರೂ ಕೂಡ ಅದಕ್ಕೊಂದು ಪರಿಮಳನ ತರಕ್ಕೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಆ ಸಕ್ಕರೆಯನ್ನು ನಾವು ಪಾಕ ಮಾಡುವಾಗ ಅದಕ್ಕೆ ಮೊಸರು ಹಾಕೋದುಂಟು, ಇಲ್ಲ ಹಾಲು ಹಾಕೋದುಂಟು. ಓಕೆ, ಹಾಕ್ಬಿಟ್ಟು ಅದನ್ನ ಒಂದು ಮಸ್ಲಿನ್ ಕಾಟನ್ ಬಟ್ಟೆನಲ್ಲೇನೆ, ಬೇರೆ ಯಾವ್ದ್ರಲ್ಲೂ ಅಲ್ಲ, ಒಂದು ಒಳ್ಳೆ ಪಂಚೆ ಬಟ್ಟೆ, ಯೂಶಲಿ ಪಂಚೆ ಬಟ್ಟೆಗಳು ಅದಕ್ಕೆ ಹೇಳಿ ಮಾಡಿಸಿದ ಹಾಗಿರುತ್ತೆ, ಅದರಲ್ಲಿ ಹಾಕಿ ಅದನ್ನೆಲ್ಲ ತೆಗೆದುಬಿಟ್ಟು ಆ ಒಂದು ಏನು ಗಟ್ಟಿ ಭಾಗ ಬರುತ್ತೆ ಅದೆಲ್ಲ ತೆಗೆದುಬಿಟ್ಟು ಬರೀ ಪ್ಯೂರ್ ಕಾರ್ಬೋಹೈಡ್ರೇಟನ್ನ, ಸೂಕ್ರೋಸನ್ನ ಕೆಳಗಡೆ ಇಳಿಸ್ಕೊಳ್ಳೋದಿದೆ ವಿಧಾನ. ಅದರೊಳಗೆ ಸಕ್ಕರೆ ಹಂಚಿಗೆ ಒಂದು ವಿಶಿಷ್ಟ ಪರಿಮಳ ಬರುತ್ತೆ. ನಿಂಬೆ ಹಣ್ಣನ್ನು ಹಾಕೋದು ಕೂಡ ಇದೆ. ಕರೆಕ್ಟ್. ಇದು ಒಂದು ವಿಶಿಷ್ಟವಾದ ರುಚಿ, ಜೊತೆಗೆ ಬಾಯಲ್ಲಿ ಇಟ್ಟಿದ ತಕ್ಷಣ ಕರಗ ಒಂದು ಬಹಳ ಮಧುರವಾದ ವಾಸನೆ ಇರುತ್ತೆ ನಾವು ಮಾಡೋ ಸಕ್ಕರೆ. ಮತ್ತೆ ಮಾತಾಡ್ತೀನಿ ಸರ್. ಹೆಣ್ಮಕ್ಳಿಗೆ ಹಬ್ಬ ತುಂಬಾ ಖುಷಿ ಕೊಡುವಂಥದ್ದು, ಅದರ ಜೊತೆಗೆ ಗಂಡ್ಮಕ್ಳ ಪಾತ್ರ ಕೂಡ ಸಾಕಷ್ಟು ಇದ್ದೇ ಇರುತ್ತೆ. ನಿಮಗೆ ಸಂಕ್ರಾಂತಿ ಎಷ್ಟು ಅಚ್ಚುಮೆಚ್ಚು, ಸಕ್ಕರೆ ಅಚ್ಚು ಎಷ್ಟು ಖುಷಿ ಕೊಡುವಂಥದ್ದು? ಅಷ್ಟೇ ಅಲ್ಲ, ಸಕ್ಕರೆ ಅಚ್ಚು ತಿನ್ನೋದ್ರಲ್ಲೂ ವಿಶಿಷ್ಟವಾದಂಥ ಹುಚ್ಚು ಕೂಡ. ಬಹಳ ವಿಶೇಷವಾಗಿ ಜನಕ್ಕೆ ಈ ಹಬ್ಬಗಳು ತುಲನಾತ್ಮಕ ನೋಡಿದಾಗ ಪ್ರತಿಯೊಂದು ಸೀಸನ್ಗೂ ಆ ಹಬ್ಬಗಳು ಅದರ ಆಚರಣೆಗೆ ಬಹಳ ವೈವಿಧ್ಯಮಯ, ಅರ್ಥಪೂರ್ಣವಾದಂತಹ ಮತ್ತು ಆರೋಗ್ಯದ ದೃಷ್ಟಿಕೋನದಲ್ಲಿ ಜೋಡಿಸ್ಕೊಂಡು ನಾವು ನೋಡಿದಾಗ ಬಹಳ ಅರ್ಥ ಇದೆ ಅಂತ ನೋಡಿ. ಬಹಳ ಸ್ಪೆಸಿಫಿಕ್ ಆಗಿ ಈ ವಿಂಟರ್ ಪೀಕ್ ಧನುರ್ಮಾಸ ಅಂತ ಏನ್ ಕರಿತೀವಿ, ಈ ವೈಕುಂಠ ಏಕಾದಶಿ ಆಯ್ತು, ಚಳಿಗಾಲದಲ್ಲಿ ಪೀಪಲ್ ವಿಲ್ ಬಿ ಕ್ವೈಟ್ ಲೆಥರ್ಜಿಕ್. ಸೊ ಅಲ್ಲಿಂದ ನಿಮಗೆ ಒಂದು ಫಿಸಿಕಲ್ ಆಕ್ಟಿವಿಟಿ ಕೊಡಬೇಕು. ಹಾಗಾಗಿ ನೀವು ಮನೆಯಲ್ಲೇ ಅಚ್ಚನ್ನ ಮಾಡ್ಕೊಳ್ಳೋದ್ರಿಂದ ಅಥವಾ ಎಳ್ಳನ್ನ ಮಾಡ್ಕೊಳ್ಳೋದ್ರಿಂದ, ಎಳ್ಳು ಬೆಲ್ಲವನ್ನ ಮಾಡ್ಕೊಳ್ಳೋದ್ರಿಂದ ಒಂದು ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ. ಒಂದು ಕಾಸ್ಟ್ ಎಫೆಕ್ಟಿವ್ನೆಸ್, ಇಟ್ ಬಿ ಮೋರ್ ಎಕನಾಮಿಕಲ್ ದನ್ ವಾಟ್ ಯು ಬೈ ಔಟ್ ಸೈಡ್. ನಂಬರ್ 3 ಹೆಲ್ತಿ. ನಂಬರ್ 4 ಮೋಸ್ಟ್ ಇಂಪಾರ್ಟೆಂಟ್, ಆ ಸೀಸನ್ಗೆ ಎಷ್ಟು ಚೆನ್ನಾಗಿ ನಮ್ಮ ಸಂಸ್ಕಾರ ಆಹಾರದ ರೂಪದಲ್ಲಿ
ತುಲನಾತ್ಮಕವಾಗಿತ್ತು ಅನ್ನೋಕ್ಕೆ ಎಳ್ಳು ಉಷ್ಣಪ್ರದಾಯಕ. ಶೀತ ಕಾಲದಲ್ಲಿ ಉಷ್ಣ ಹೋಗಬೇಕು, ಮಧುರ ರಸ ಹೋಗಬೇಕು ಅಂತಕ್ಕಂಥದ್ದು. ಸೊ ಎಳ್ಳು ಬೆಲ್ಲ ಆ ದೃಷ್ಟಿಕೋನದಲ್ಲಿ ಕೊಡ್ತಾ ಇರ್ತಕ್ಕಂಥದ್ದಾಗಿರ್ಬೋದು, ಅಥವಾ ತಾವು ಹೇಳಿದಲ್ಲ ಸಕ್ಕರೆ ಅಚ್ಚು, ಸೊ ಮಧುರ ಭಾವಗಳು ಶರೀರಕ್ಕೆ ಹೋಗಬೇಕು ಆ ಒಂದು ಕಾಲದಲ್ಲಿ, ಆ ಕಾಲಘಟ್ಟದಲ್ಲಿ. ಇಟ್ಸ್ ಎ ಇಂಟರ್ಫೇಸ್ ಆಫ್ ಟೂ ರೆಜಿಮೆಂಟ್ಸ್. ಚಳಿಗಾಲದಿಂದ ಈಗೇನು ಸ್ವಲ್ಪ ಬಿಸಿಲು ಶುರು ಆಗ್ತಕ್ಕಂಥದ್ದು, ಉತ್ತರಾಯಣ ದಕ್ಷಿಣಾಯನ ಅಂತಕ್ಕಂಥದ್ದು ಏನು ಕರಿತೀವಿ, ಈ ಸಂಕ್ರಮಣ ಕಾಲ ಅಷ್ಟು ವಿಭಿನ್ನ ವಿಶಿಷ್ಟವಾದಂತಹ ಪಾತ್ರ ವಹಿಸುತ್ತೆ ಅಂತ. ಹಾಗಾಗಿ ಫುಡ್ ಟೇಕ್ಸ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಸ್ ಅ ಪಾರ್ಟ್ ಆಫ್ ಕಲ್ಚರ್. ಆಲ್ ರೈಟ್ ಸರ್, ಮತ್ತೆ ಚರ್ಚೆಯನ್ನು ಮುಂದುವರಿಸ್ತಾನೆ. ವೀಕ್ಷಕರೇ ಗಮನಿಸ್ತಾ ಇದ್ದೀರಿ, ಸಕ್ಕರೆ ಅಚ್ಚು ಎಷ್ಟು ಅಚ್ಚುಮೆಚ್ಚು ಅಂತ ಇಲ್ಲಿರುವಂಥ ಇಬ್ಬರು ಗಂಡರನ್ನ ಕೇಳ್ತಾ ಇದ್ದೆ. ಸಕ್ಕರೆ ಅಚ್ಚು ಬರೀ ಅಚ್ಚುಮೆಚ್ಚು ಮಾತ್ರ ಅಲ್ಲ, ತಿನ್ನೋದಕ್ಕೂ ಹುಚ್ಚು ಅಂತ ಇದ್ರು ಡಾಕ್ಟರ್ ಕಿಶೋರ್ ಅವರು. ಅದರ ಜೊತೆಗೆ ಯೂಶಲಿ ಈ ಸಂಕ್ರಾಂತಿ ಬಂದಾಗ ನಮ್ಮ ಮನೇಲಿ ಎಸ್ಪೆಷಲಿ ಏನು ಮಾಡ್ತೀವಿ ಅಂತಂದರೆ, ಆ ಪ್ಯಾಕೆಟನ್ನು ಯಾರು ಕೊಟ್ಟಿರ್ತಾರಲ್ಲ ಎಳ್ಳು ಬೆಲ್ಲದ ಪ್ಯಾಕೆಟನ್ನು, ಅದರಲ್ಲಿ ಹುಡುಕ್ತಾ ಹೋಗ್ತೀವಿ, ಮೊದಲು ಒತ್ತಾ ಹೋಗ್ತೀವಿ, ಮನೇಲಿ ಮಾಡಿರೋ ಅಚ್ಚು ಯಾವುದಿದ್ದಿರ್ಬೋದು ಅಥವಾ ಅಂಗಡಿಯಲ್ಲಿ ಕೊಂಡ್ಕೊಂಡಿರೋದು ಅಚ್ಚು ಯಾವುದಿದ್ದಿರ್ಬೋದು ಅಂತ. ಯಾಕಂದರೆ ಅಂಗಡಿಯಲ್ಲಿ ಕೊಂಡ್ಕೊಂಡಿರೋದು ಯೂಶಲಿ ಸ್ವಲ್ಪ ಗಟ್ಟಿ ಇರುತ್ತೆ, ಮನೇಲಿ ಮಾಡಿರೋದು ತುಂಬ ಮೃದುವಾಗಿರುತ್ತೆ, ಮುರಿದ ತಕ್ಷಣ ಅದು ಮುರಿದು ಹೋಗುತ್ತೆ. ನಾನು ಯಾಕೆ ಸಕ್ಕರೆ ಅಚ್ಚಿನ ಬಗ್ಗೆ ಇವತ್ತು ಮಾತನಾಡ್ತಾ ಇದ್ದೀನಿ, ಆ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಖಂಡಿತವಾಗ್ಲೂ ಕಾಡ್ತಿದೆ ಅಂತ ನನಗೆ ಗೊತ್ತು. ನಾನು ಈಗ ಒಂದು ಪುಟ್ಟ ವರದಿಯನ್ನು ತೋರಿಸ್ತೇನೆ. ಆ ವರದಿಯನ್ನು ನೋಡಿದ್ರೆ ಬಹುಶಃ ನೀವು ನಿಮ್ಮ ಜನ್ಮದಲ್ಲಿ ಯಾವತ್ತೂ ಕೂಡ ಸಕ್ಕರೆ ಅಚ್ಚನ್ನು ಬೇರೆ ಕಡೆ ಕೊಂಡ್ಕೊಳ್ಳೋದಿಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಆ ಶಾಕಿಂಗ್ ವರದಿ ಇದೆ, ಪ್ಲೀಸ್ ಅದನ್ನು ನೋಡ್ಕೊಂಬನ್ನಿ. ಬಣ್ಣ ಬಣ್ಣದ ಸಕ್ಕರೆ ಅಚ್ಚಿನಲ್ಲಿದೆ ಮಾರಣಾಂತಿಕ ವಿಷ. ಇದು ನಿಮ್ಮ ಕಲರ್ಫುಲ್ ಲೈಫನ್ನೇ ಕಂಗಾಲು ಮಾಡಬಹುದು. ಕ್ಯಾನ್ಸರ್, ಕಿಡ್ನಿ ಫೇಲ್, ಅಸ್ತಮಾದಂತಹ ಮಾರಣಾಂತಿಕ ಕಾಯಿಲೆ ತರಬಹುದು. ಹಬ್ಬದ ಸಂದರ್ಭದಲ್ಲಿ ಶುಭ ನುಡಿಯೋ ಬದಲು ಅಪಶಕುನದ ಮಾತನಾಡ್ತಾ ಇದ್ದೀರಲ್ಲ ಅಂತ ನಿಮಗೆ ಅನ್ನಿಸಿರಲೂಬಹುದು. ಆದರೆ ಈ ಸಕ್ಕರೆ ಅಚ್ಚಿನೊಳಗಿರುವ ಭಯಾನಕತೆಯನ್ನ ನಿಮಗೆ ತಿಳಿಸಲೇಬೇಕಾಗಿದೆ. ಈ ಬಣ್ಣ ಬಣ್ಣದ ಸಕ್ಕರೆ ಅಚ್ಚನ್ನ ಎಂತಹ ಕೆಟ್ಟ ವಾತಾವರಣದಲ್ಲಿ ತಯಾರಿಸ್ತಾರೆ, ಅದರೊಳಗಡೆ ಏನೆಲ್ಲ ವಿಷ ತುಂಬಿರುತ್ತೆ ಅನ್ನೋದನ್ನ ನಿಮಗೆ ತೋರಿಸ್ತೀವಿ ನೋಡಿ. ಚಿನ್ನದ ಸ್ಮಗ್ಲಿಂಗ್ ಮಾಡೋ ರೀತಿಯಲ್ಲಿ ಸಕ್ಕರೆ ಅಚ್ಚು ತಯಾರಿಸ್ತಾರೆ ರಹಸ್ಯ ಪ್ರದೇಶಗಳಲ್ಲಿ. ಇದು ಜನರ ಬಾಳನ್ನೇ ಹಾಳು ಮಾಡುವ ಮಾರಕ ದಂಧೆ ಅನ್ನೋದು ತಯಾರಿಕರಿಗೂ ಗೊತ್ತಿರದ ವಿಷಯವೇನಲ್ಲ. ಸ್ಲಮ್ಗಳಲ್ಲಿ, ಗಲ್ಲಿಗಳಲ್ಲಿ ಸಣ್ಣ ಪ್ರಮಾಣದಲ್ಲಿ ಕದ್ದು ಮುಚ್ಚಿ ತಯಾರಿಸಿರ್ತಾರೆ. ಅದೊಂದು ಅಸಹ್ಯ ಹುಟ್ಟಿಸುವ ಕೇರಿ. ಅಲ್ಲಿ ಸ್ವಚ್ಛತೆಯ ಸುಳಿವೇ ಇರೋಲ್ಲ. ಬಯಲು ಪ್ರದೇಶದಲ್ಲೇ ದೊಡ್ಡ ಪಾತ್ರೆ ಇಟ್ಟು ಸಕ್ಕರೆ ಪಾಕ ಮಾಡ್ತಾರೆ. ಸಕ್ಕರೆ ಪಾಕಕ್ಕೆ ಕಳಪೆ ಗುಣಮಟ್ಟದ ಸಾಕ್ರಿನ್, ಕಳಪೆ ಪುಡಿ ಹಾಕಿ ಮಿಕ್ಸ್ ಮಾಡ್ತಾರೆ. ಮಿಕ್ಸ್ ಮಾಡೋದಕ್ಕೆ ಬಳಸುವ ಬಕೆಟ್ಗಳು ತೊಳೆಯದೆ ತಿಂಗಳಗಟ್ಟಲೆ ಆಗಿರುತ್ತವೆ. ಹೀಗೆ ಇವರು ಈ ಪರಿ ಬಣ್ಣ ಕಲಸೋದು ಹೋಳಿ ಆಡೋಕಲ್ಲ, ನೀವು ಚಪ್ಪರಿಸಿ ತಿನ್ನುವ ಸಕ್ಕರೆಯ ಪಾಕಕ್ಕೆ. ಟಾಯ್ಲೆಟ್ನಲ್ಲಿ ಬಳಸೋ ಜಗ್ಗಳಲ್ಲಿ ಬಣ್ಣ ರೆಡಿ ಮಾಡ್ತಾರೆ. ಅವೆಲ್ಲ ಅತ್ಯಂತ ಅಪಾಯಕಾರಿ ರಾಸಾಯನಿಕ ಬಣ್ಣಗಳು. ಅವುಗಳನ್ನ ಯಾವುದೇ ಮಿತಿ ಪರಿಮಿತಿ ಇಲ್ಲದ ಹಾಗೆ ರಾಶಿ ರಾಶಿ ಸುರಿತಾರೆ. ಗೋಡನ್ ಒಳಗೆ ಪೇರಿಸಿಟ್ಟ ಡಬ್ಬದೊಳಗೆ ನೊಣ, ಇರುವೆ, ಜಿರಳೆ, ಹೆಗ್ಗಣಗಳು ಬಂದು ಆಗಾಗ ಸಕ್ಕರೆ ಅಚ್ಚನ್ನ ಟೇಸ್ಟ್ ಮಾಡ್ತವೆ. ಇವುಗಳ ಕಾಟ ತಪ್ಪಿಸೋದಕ್ಕೆ ಈ ಸ್ವಾರ್ಥಿ ವ್ಯಾಪಾರಿಗಳು ಅಪಾಯಕಾರಿ ಕೀಟನಾಶಕಗಳನ್ನ ಸಿಂಪಡಿಸ್ತಾರೆ. ಇಂತಹ ಸಕ್ಕರೆ ಅಚ್ಚನ್ನ ತಿಂದ್ರೆ ಜನರ ಪ್ರಾಣಕ್ಕೂ ಕುತ್ತು ತರಬಹುದು. ಆಹಾರದ ಬಣ್ಣ ಹೋಲುವ ಈ ರಾಸಾಯನಿಕ ಕಲರ್ ನಮ್ಮ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಇದು ಎಂತೆಂಥ ಕಾಯಿಲೆ ತರುತ್ತೆ ಅನ್ನೋದರ ಪಟ್ಟಿ ಇಲ್ಲಿದೆ ನೋಡಿ. ನಾವು ಆಹಾರದಲ್ಲಿ ಬಳಸುವ ನೀಲಿ 1 ಬಣ್ಣದ ಸೇವನೆ ಹೆಚ್ಚಾದರೆ ಕ್ಯಾನ್ಸರ್ ಬರುತ್ತೆ. ಮಕ್ಕಳಲ್ಲಿ ಕಲಿಕಾ ಸಾಮರ್ಥ್ಯ ಕುಸಿಯುತ್ತೆ. ವರ್ತನೆಯ ಸಮಸ್ಯೆ ಉಂಟಾಗುತ್ತೆ. ನೀಲಿ 2ರ ಸೇವನೆಯಿಂದ ಮೆದುಳಿನ ಕ್ಯಾನ್ಸರ್ ಬರುತ್ತೆ. ಸಿಟ್ರಸ್ 2 ಬಣ್ಣದಿಂದ ಕ್ಯಾನ್ಸರ್ ಬರುತ್ತೆ. ರೆಡ್ 3 ಅನ್ನೋ ಕಲರ್ ಬಳಕೆ ಜೀವತಂತುಗೆ ಹಾನಿ ಮಾಡುತ್ತೆ, ಜೊತೆಗೆ ಥೈರಾಯ್ಡ್ ಕ್ಯಾನ್ಸರ್ ತರುತ್ತೆ. ರೆಡ್ 40 ಬಣ್ಣದ ಸೇವನೆ
ಮಕ್ಕಳಲ್ಲಿ ಬೆಳವಣಿಗೆಯ ತೊಂದರೆ, ಕಲಿಕಾ ಸಾಮರ್ಥ್ಯವನ್ನ ಕುಸಿಯುವಂತೆ ಮಾಡುತ್ತೆ. ಈ ಬಣ್ಣವನ್ನ ಐರೋಪ್ಯ ರಾಷ್ಟ್ರಗಳಲ್ಲಿ ಬ್ಯಾನ್ ಮಾಡಲಾಗಿದೆ. ಇನ್ನು ಯೆಲ್ಲೋ 3 ಬಣ್ಣ ಸೇರಿಸಿದ ವಸ್ತು ಸೇವಿಸಿದ್ರೆ ಕಿಡ್ನಿ, ಮೂತ್ರಕೋಶದ ಕ್ಯಾನ್ಸರ್ ಬರುತ್ತೆ. ಯೆಲ್ಲೋ 5ರ ಬಳಕೆ ಅಸ್ತಮಾ, ಪಿತ್ತಕೋಶದ ತೊಂದರೆ, ಥೈರಾಯ್ಡ್ ಉಂಟು ಮಾಡುತ್ತೆ. ಯೆಲ್ಲೋ 6ನಿಂದ ಕಿಡ್ನಿಯ ಕ್ಯಾನ್ಸರ್, ಅಲರ್ಜಿ, ಜೀವತಂತುಗೆ ತೊಂದರೆ ಉಂಟಾಗುತ್ತೆ. ಇನ್ನು ಗ್ರೀನ್ 3 ಬಣ್ಣದಿಂದ ಮೂತ್ರಕೋಶದ ಕ್ಯಾನ್ಸರ್ ಬರುತ್ತೆ. ಈ ಎಲ್ಲ ಸಮಸ್ಯೆಯ ಹಿನ್ನೆಲೆಯಲ್ಲೇ ಆಹಾರ ಸುರಕ್ಷತಾ ಕಾಯ್ದೆ 2006ರ ಅಡಿ ಆಹಾರಕ್ಕೆ ಬಣ್ಣ ಬಳಸಲು ಕಟ್ಟುನಿಟ್ಟಿನ ನಿಯಮ ರೂಪಿಸಿರೋದು. ಕಾಯ್ದೆ ಪ್ರಕಾರ ಕೇವಲ 8 ಬಣ್ಣಗಳನ್ನ ಮಾತ್ರ ಬಳಸಬಹುದು. ಅದರಲ್ಲಿ 4 ಬಣ್ಣ ಕರಿದ ಪದಾರ್ಥಗಳಿಗೆ, ಮತ್ತೆ 4 ಬಣ್ಣ ತಂಪಾದ ಪದಾರ್ಥಗಳಿಗಷ್ಟೇ ಬಳಸಬಹುದಾಗಿದೆ. ಇಷ್ಟೆಲ್ಲ ಆದರೂ ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬ ಬರುತ್ತೆ, ಮತ್ತೆ ಜನ ಸಕ್ಕರೆ ಹಚ್ಕೊಳ್ಳೋದಕ್ಕೆ ಮುನ್ನುಗ್ಗುತ್ತಾರೆ. ಈಗಲಾದರೂ ಎಚ್ಚೆತ್ಕೊಳ್ಳಿ. ಕಡಿಮೆ ದರದಲ್ಲಿ ಸಿಗುತ್ತೆ ಅಂತ ಅಗ್ಗದ ಸಕ್ಕರೆ ಅಚ್ಚನ್ನ ಖರೀದಿಸಬೇಡಿ. ನಿಮಗೆ ತಿಳಿದಿರುವ ಪರಿಚಯಸ್ಥ ಅಂಗಡಿಗಳಲ್ಲಿ ವಿಚಾರಿಸಿ ಸಕ್ಕರೆ ಅಚ್ಚನ್ನ ಖರೀದಿ ಮಾಡಿ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಎಸ್, ಪ್ರಾಬಬಲಿ ನೀವು ಈ ಒಂದು ವರದಿಯನ್ನು ನೋಡಿದ ನಂತರದಲ್ಲಿ ಸಕ್ಕರೆ ಅಚ್ಚನ್ನು ಅಂಗಡಿಗೆ ಹೋಗಿ ಖರೀದಿ ಮಾಡ್ತಿರೋ ಇಲ್ವೋ ಈ ಪ್ರಶ್ನೆಯನ್ನು ಒಂದ್ಸಲ ನೀವು ಕೇಳ್ಕೊಳ್ಬೇಕಾಗತ್ತೆ. ಯಾಕೆ ಅಂತಂದರೆ ಈ ಸಕ್ಕರೆ ಹೆಚ್ಚಿಗೆ ಯಾಕೆ ಕಲರ್ ಬಳಸ್ತಾರೆ ಅದರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಬೇಕಾಗತ್ತೆ. ಯೂಶ್ವಲಿ ಈ ಪುಟ್ಟ ಮಕ್ಕಳಿಗೆ ಸಕ್ಕರೆ ಹೆಚ್ಚಿನ ಕಲರ್ ಅಂದರೆ ತುಂಬ ಇಷ್ಟ. ಯಾವುದು ಕಲರ್ಫುಲ್ ಆಗಿದೆಯೋ ಅದು ನಮಗೆ ಬೇಕು ಅಂತ ಫಸ್ಟ್ ಹೇಳ್ತಾರೆ. ಅಂಥವರನ್ನು ಅವರ ಹತ್ರ ಸೆಳೆಯೋದಕ್ಕೆ ಕೂಡ ಸಕ್ಕರೆ ಹೆಚ್ಚಿಗೆ ಕಲರ್ಗಳನ್ನು ಯೂಸ್ ಮಾಡ್ತಾರೆ. ನಾಟ್ ಓನ್ಲಿ ಸಕ್ಕರೆ ಹೆಚ್ಚು, ಬೇರೆ ಯಾವುದೇ ಫುಡ್ ಪ್ರಾಡಕ್ಟ್ಸ್ ಇರ್ಬೋದು, ಅದಕ್ಕೆ ಬಣ್ಣಗಳನ್ನು ಹಾಕುವಂಥ ಪ್ರಕ್ರಿಯೆ ಜಾರಿಯಲ್ಲಿ ಇದೆ. ಆದರೆ ಅಂಥ ಸಕ್ಕರೆ ಹೆಚ್ಚು, ಅದರ ಬಣ್ಣಗಳು ಇಂಥ ಮಾರಕ ರೋಗಕ್ಕೆ ನಿಮ್ಮನ್ನು ಈಡು ಮಾಡ್ತವೆ ಅಂತಂದರೆ ನಿಮ್ಮ ಕುಟುಂಬದ ಆರೋಗ್ಯದ ಬಗ್ಗೆ ನೀವು ಖಂಡಿತವಾಗ್ಲೂ ಕೂಡ ಯೋಚನೆ ಮಾಡಲೇಬೇಕಾಗತ್ತೆ. ಇದರಿಂದ ಆಗುವಂಥ ಪರಿಣಾಮಗಳೇನು, ಇದರ ಬಗ್ಗೆ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ಪ್ರೇಮ ಅವರೇ, ನನ್ನ ಮೊದಲ ಪ್ರಶ್ನೆ ನಿಮಗೆ, ಯೂಶಲಿ ಈ ಆಹಾರ ಪದಾರ್ಥಗಳಿಗೆ ಯಾಕೆ ಬಣ್ಣ ಹಾಕ್ತಾರೆ? ನೋಡಿ, ಯಾವಾಗ ಈ ಆಹಾರ ತಯಾರಿಕೆ ಒಂದು ಇಂಡಸ್ಟ್ರಿಯ ಕೈಗೆ ಹೋಯಿತು, ಸುಮಾರು 40-50 ವರ್ಷಗಳ ಕೆಳಗೆ ಇದು ಆಹಾರದ ಒಂದು ಇಂಡಸ್ಟ್ರಿ ಅಂತಿರಲಿಲ್ಲ. ಅವರವರ ಮನೆಯಲ್ಲಿ ಅವರವರು ಮಾಡ್ಕೊಳ್ತಾ ಇದ್ರು. ಇಂಡಸ್ಟ್ರಿ ಅಂತ ಆದಾಗ ಏನು ಬರುತ್ತೆ ಹೇಳಿ? ಮೊದಲನೇದು ಆದ್ಯತೆ ಹಣ ಗಳಿಕೆ ಬರುತ್ತೆ, ದುಡ್ಡು ಮಾಡೋದು. ಹೌದು, ಹಣ ಗಳಿಕೆನೆ ಬರೋದು ಇಂಡಸ್ಟ್ರಿ ಅಂತ ಆದಾಗ. ಯಾವಾಗ ಅದು ಹಣ ಗಳಿಕೆ ಬಂತು, ನಿಮಗಿಂತ ನಾನು ಅಟ್ ದಿ ಕಾಸ್ಟ್ ಆಫ್ ಪೀಪಲ್ಸ್ ಹೆಲ್ತ್ ದುಡ್ಡು ಮಾಡೋದು ಖಂಡಿತ ಅದು ಹಾಗೆ ಆಗ್ತಾ ಇದೆ. ಅದ್ರ ಬಗ್ಗೆನೇ ನಾವೀಗ ಚರ್ಚೆ ಮಾಡ್ತಾ ಇದ್ದೀವಿ. ಇಲ್ಲಿ ಯಾಕೆ ಬಣ್ಣ ಹಾಕ್ತಾ ಇದ್ದಾರೆ ಅಂತ ನೈತಿಕತೆನೇ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಇಲ್ಲಿ ಹಣ ಗಳಿಕೆ ಅಂತ ಆದಾಗ ನೀನ್ ಮಾಡ್ಕೊಳ್ಳೋದಕ್ಕಿಂತ ನಾನು ವಿಭಿನ್ನವಾಗಿ ಮಾಡಿದಾಗ ನಿನ್ನನ್ನ ನನ್ನ ಕಡೆ ಸೆಳಿಬಹುದು ಅನ್ನೋದು ಒಂದೇ ಇಂಡಸ್ಟ್ರಿಯ ಗಮನ. ಹೌದು. ಈಗ ಎಲ್ಲರೂ ನೀನು ಬಿಳಿ ಸಕ್ಕರೆ ಹೆಚ್ಚು ಮಾಡ್ತೀಯಾ, ನಾನು ಬಿಳಿ ಹೆಚ್ಚು ಮಾಡ್ತೀನಿ, ನನ್ನ ಹತ್ರಕ್ಕೆ ನೀ ಬರೋಲ್ಲ, ನಾನು ಬಣ್ಣದ ಕೊಡ್ತೀನಿ, ನಿಮ್ಮ ಆಗದೆ ಇರೋಂಥದನ್ನ ನಾನು ಮಾಡ್ತಾ ಇದ್ದೀನಿ ಅಂತಂದಾಗ ನನ್ನ ಇಂಡಸ್ಟ್ರಿ ಬೆಳೆಯುತ್ತೆ ಅನ್ನೋ ಒಂದು ದೂರಾಲೋಚನೆ ಅಲ್ಲ, ದುರಾಲೋಚನೆ. ಈ ದುರಾಲೋಚನೆ ನೀವು ಹೇಳಿದ ಹಾಗೆ ಅಟ್ ದ ಕಾಸ್ಟ್ ಆಫ್ ಹೆಲ್ತ್ ಅಲ್ಲಿ ನಡೀತಾ ಇದೆ ಇದು. ಸೊ ಬಣ್ಣವನ್ನ ಹಾಕಿ ನಿಮ್ಮದಕ್ಕಿಂತ ನನ್ನ ವಿಭಿನ್ನ ಅಂತ ಮಾಡಿ ನಿಮ್ಮನ್ನ ನಾನು ಸೆಳ್ಕೊಂಡು ನನ್ನ ಹಣ ಗಳಿಕೆಯನ್ನ ನಾನು ಮಾಡ್ಕೊಳ್ತಾ ಇರೋದು ಒಂದೇ ಇಲ್ಲಿ ಮೂಲ ಉದ್ದೇಶ. ಬೇರೆ ಇನ್ನ ಯಾವುದೇ ಒಂದು ಉದ್ದೇಶನೂ ಇಲ್ಲವೇ ಇಲ್ಲ. ಇಲ್ಲಿ ಯಾವುದೇ ಒಂದು ಒಳ್ಳೆಯ ಉದ್ದೇಶ ಹುಡುಕಿದ್ರೂ ಇಲ್ಲ. ಇದ್ರೊಳಗೆ ಇರೋದು ಇದೊಂದೇ ದುರುದ್ದೇಶನೇ ಅದರೊಳಗೆ ಇರೋದು. ಇದು ಬಣ್ಣ ಹಾಕ್ತದೆ. ಈ ಬಣ್ಣಕ್ಕೆ ಮಕ್ಕಳು ಮಾತ್ರ ಅಲ್ಲ ಆಕರ್ಷಿತರಾಗೋದು, ನಾನು ಹೇಳ್ತೀನಿ ಗೃಹಿಣಿಯರುಗಳು ಕೂಡ. ಅವ್ರಿಗೇನು ಗೊತ್ತಾ, ನಾನು ಕೊಡೋ ಸಕ್ಕರೆ ಹೆಚ್ಚು, ನೀವು ಕೊಡೋ ಎಳ್ಳು ಬೀರೋವಾಗ ನಾನು ಕೊಡೋ ಸಕ್ಕರೆ ಹೆಚ್ಚು, ನೀವು ಕೊಡೋ ಸಕ್ಕರೆ ಹೆಚ್ಚಿಗಿಂತ ಚೆನ್ನಾಗಿರ್ಬೇಕು. ಈ ಎಳ್ಳು ಬೀರೋದು ಹಿಂದೆ ಒಂದು ಕಲೆ ಅಂತ ಅನ್ನೋದು ಇದೆ, ಆರ್ಟ್ ಇದೆ. ಯಾವಾಗ ಆರ್ಟ್ ಅನ್ನೋದು ಇದೆಯೋ ಅವಾಗೇನು ಯೋಚಿಸ್ತಾರೆ, ಹೆಲ್ತ್ ಪಕ್ಕಕ್ಕೆ ಹೋಗ್ಬಿಡತ್ತೆ. ಕಲರ್ಫುಲ್ ಆಗಿರೋಂಥ ಆರ್ಟಿಸ್ಟಿಕ್ ಆಗಿರೋಂಥ ಎಳ್ಳನ್ನ ನಾನು ನಿಮಗೆ ಬೀರ್ತೀನಿ ಅನ್ನೋಂಥ ಒಂದು ಭಾವದಲ್ಲಿ ಇದರಿಂದ ಆಗೋ ತೊಂದರೆಯ ತಿಳುವಳಿಕೆ ಇಲ್ಲದೆ ಕಲೆ ಅನ್ನೋ ಒಂದೇ ಒಂದು ದೃಷ್ಟಿಯಿಂದ, ಕಲಾತ್ಮಕವಾಗಿ ನಾನು ಕೊಡ್ತಾ ಇದ್ದೀನಿ ಅನ್ನೋ ಒಂದು ದೃಷ್ಟಿಯಿಂದ ಬಣ್ಣದ ಅಚ್ಚುಗಳನ್ನ ತೆಗೆದುಕೊಂಡು ಹೋಗಿ ಬೀರೋದಕ್ಕೆ ಹೆಚ್ಚಾಗಿ ಈ ಹೆಂಗಸರುಗಳು ಕಾರಣ ಆಗ್ತಾ ಇದೆ. ಕಿಶೋರ್, ಐ ಥಿಂಕ್ ಈ ಒಂದು ವರದಿಯನ್ನು ನೋಡಿದ ನಂತರದಲ್ಲಿ ಐ ಆಮ್ ನಾಟ್ ಶ್ಯೂರ್ ಎಷ್ಟು ಜನಕ್ಕೆ ಇದರ ಬಗ್ಗೆ ಅರಿವು ಬಂದಿದೆಯೋ, ಎಷ್ಟು ಜನ ಇದಕ್ಕೆ ಶಾಕ್ ಆಗಿದಾರೋ ಗೊತ್ತಾಗ್ತಾ ಇಲ್ಲ. ಬಟ್ ವಾಟ್ಸ್ ಯುವರ್ ಫಸ್ಟ್ ಟೇಕ್ ಆನ್ ದಿಸ್? ವಾಟ್ಸ್ ಯುವರ್ ಫಸ್ಟ್ ರಿಯಾಕ್ಷನ್ ಆನ್ ದಿಸ್? 4 ಸೆಕೆಂಡ್ ಜೀವನಕ್ಕೆ 4 ಸೆಕೆಂಡ್ ರುಚಿಗೆ 40 ವರ್ಷದ ಜೀವನ ಅಡ ಇಡಬೇಡಿ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಯಾವುದೋ ನೋಡಿದ ತಕ್ಷಣ ಚೆನ್ನಾಗಿ ಆಸೆ ಆಗೋಯ್ತು,
ಆರ್ಟ್ಗೂ ಅಪೀಸ್ಮೆಂಟ್ಗೂ ಬಹಳ ಒಂದು ಡಿಮಾರ್ಕೆಟಿವ್ ವ್ಯತ್ಯಾಸ ಇದೆ. ನಿಜ. ಆರ್ಟಿಸ್ಟ್ ಹಿಂದಿನ ಕಾಲದಲ್ಲಿ ನೋಡಿ, ಸಕ್ಕರೆ ಹಚ್ಚಿ ಕೊಟ್ಟಾಗ, ಕೊಬ್ಬರಿ ಎಳ್ಳು ಕೊಟ್ಟಾಗ ಅದನ್ನ ನೋಡೋರು ಕೈಯಲ್ಲಿ ಕಟ್ ಮಾಡಿದಾರ, ಚಾಕುಲ್ ಯಾವ ತರ ಮಾಡಿದ್ರು, ಡೈಮಂಡ್ ಶೇಪ್ ಇದೆಯಾ, ಸ್ಕ್ವೇರ್ ಇದೆಯಾ, ಹೆಕ್ಸಾಗನ್ ಇದೆಯಾ, ಆ ನಾಜೂಕ್ತನ ಕಾಣಿಸ್ತಿತ್ತು. ಬಿಕಾಸ್ ದರ್ ವಾಸ್ ಅ ಮ್ಯಾನ್ ಮೇಡ್ ಎಫರ್ಟ್. ಅಂಡ್ ನೌ ಯು ಆರ್ ನಾಟ್ ಏಬಲ್ ಟು ಕಾಂಪೀಟ್ ವಿತ್ ಅ ಮ್ಯಾನ್ ಮೇಡ್ ಎಫರ್ಟ್, ಸೊ ಯು ಟ್ರೈ ಟು ಮ್ಯಾಚ್ ಯುವರ್ ಎಫಿಕಸಿ ವಿತ್ ಅ ಮಿಷಿನ್ ಮೇಡ್ ಎಫರ್ಟ್. ದಟ್ ಇಸ್ ದ ಡಿಮಾರ್ಕೆಟಿವ್ ಡಿಫರೆನ್ಸ್ ನಂಬರ್ 1. ನೆಕ್ಸ್ಟ್, ಈ ಕಲರ್ಗಳು ಕೆಂಪು 1, ನೀಲಿ 2, ಒಬ್ಬ ಶ್ರೀಸಾಮಾನ್ಯನಿಗೆ ಏನು ಗೊತ್ತಾಗುತ್ತೆ? ನೀಲಿ 3 ಪರ್ಮಿಟೆಡ್, ನೀಲಿ 4 ನಾಟ್ ಪರ್ಮಿಟೆಡ್, ರೆಡ್ 1 ಪರ್ಮಿಟೆಡ್, ರೆಡ್ 7 ನಾಟ್ ಪರ್ಮಿಟೆಡ್ ಅಂದ್ರೆ ನನಗೆ ನಿಮಗೆ ಇಲ್ಲಿ ಗೊತ್ತಾಗ್ಬೋದು. ಒಬ್ಬ ಶ್ರೀಸಾಮಾನ್ಯನಿಗೆ ಏನ್ ಗೊತ್ತಾಗುತ್ತೆ? ಅಂಡ್ ಸೆಕೆಂಡ್ ಆಫ್ ಆಲ್, ವೈ ಡು ಯು ನೀಡ್ ದಿಸ್ ಬ್ಲಡಿ ಕಲರ್? ಈಗ 5,000 ವರ್ಷಗಳಿಂದ ನಾವು ಸಕ್ಕರೆ ಹೆಚ್ಚನ ತಿಂತಾ ಇದ್ವಿ. ಶತಮಾನಗಳಿಂದ ಮನುಷ್ಯ ಸಿಹಿಯನ್ನ ಒಂದಲ್ಲ ಇನ್ನೊಂದು ಬಿಫೋರ್ ವಿ ಪ್ರೊಸೀಡ್, ಒಂದು ಸಮಾಜದಲ್ಲಿ ಸುಖದ, ಶಾಂತಿಯ, ಒಂದು ಸಂತೋಷದ ದ್ಯೋತಕವಾಗಿ ನಾವು ಸಿಹಿಯನ್ನು ಹಂಚ್ತಾ ಇದ್ವಿ ಹೊರತು ಒಂದು ಭೋಗಕ್ಕಾಗಿ ಸಿಹಿಯನ್ನು ಹಂಚ್ತಾ ಇರಲಿಲ್ಲ. ಸೊ ಏಸ್ಥೆಟಿಕ್ ವ್ಯಾಲ್ಯೂ ಇಂಪಾರ್ಟೆಂಟ್ ಹೌದು, ಆದರೆ ನೀವು ಬಿಳಿದನವಲ್ಲೇ ಅತ್ಯಂತ ಶುದ್ಧವಾದಂತಹ ಬಿಳುಪನ್ನ ನೈಸರ್ಗಿಕವಾಗಿ ಪರಿಶುದ್ಧವಾಗಿ ಮಾಡತಕ್ಕಂತಹ ಶಕ್ತಿ ಸಮರ್ಥತೆ ಇದೇ ಇಂಡಸ್ಟ್ರಿಗೂ ಇದ್ದಾಗ, ಐ ಆಮ್ ನಾಟ್ ಅಗೇನ್ಸ್ಟ್ ಇಂಡಸ್ಟ್ರಿಯಲೈಸೇಷನ್ ಆರ್ ಗ್ಲೋಬಲೈಸೇಷನ್, ನೀವು ಆ ಹಂತದಲ್ಲೂ ಇದ್ದಾಗ ಯಾಕೆ ಇದನ್ನ ಮಾಡ್ತಾ ಇಲ್ಲ? ನೆಕ್ಸ್ಟ್, ಅದರತಕ್ಕಂತಹ ಕೀಟನಾಶಕಗಳು, ಬರ್ತಕ್ಕಂತಹ ರೊಡೆಂಟ್ಸು, ಜಿರ್ಲೆಯಿಂದ ಹಿಡಿದು ಮತ್ತೊಂದೇನೋ ಮೋರ್ ಆರ್ಟಿಫಿಷಿಯಲ್ ಇಂಡ್ಯೂಸ್ಡ್ ಡ್ರಗ್ ಅಥವಾ ಫುಡ್, ಮೋರ್ ಇನ್ವೇಷನ್ಸ್, ಮೋರ್ ಅಡಿಷನ್ಸ್ ಅಂಡ್ ಮೋರ್ ಇನ್ಕಾರ್ಪೊರೇಷನ್ಸ್ ಇನ್ ದ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಅದು ಯಾಕೊಬ್ಬ ಶ್ರೀಸಾಮಾನ್ಯ ಕೊಡಬೇಕು ಅಂತದ್ದು? ಅಂಡ್ ಸರ್ಕಾರದ ಪಾಕ್ಯ ಎಲ್ಲಿ, ಸರ್ಕಾರದ ಪಾತ್ರ ಎಲ್ಲಿ ಅಂತ ಏನನ್ನಾರು ಕೊಟ್ಬಿಟ್ಟು ಒಂದು ಸೇಲಬಲ್ ಕಮಾಡಿಟಿ ಒಂದು ಇಂಡಸ್ಟ್ರಿ ಅಂದ್ರೆ ತಗೊಳ್ಳಿಕ್ಕೆ ನಾವು ಸಿದ್ಧರಿದಂತಹ ಅಷ್ಟ ಮೂರ್ಖರಂತ ಪೆದ್ರ ಅಂತ ಪ್ರಶ್ನೆ ಕೇಳಬೇಕಾಗುತ್ತೆ. ಬಟ್ ಡೋಂಟ್ ಯು ಥಿಂಕ್ ಇಲ್ಲಿ ದೇ ಆರ್ ಪ್ಲೇಯಿಂಗ್ ಆಲ್ಸೋ ವಿತ್ ದಿ ಸೈಕಾಲಜಿ ಆಫ್ ದಿ ಪೀಪಲ್? ಯಾಕಂದ್ರೆ ಅಲ್ವಾ, ಯಾಕೆ ಗೊತ್ತಾ ನೋಡಿ, ಈಗ ಒಬ್ಬ ಯಾವುದೋ ಒಂದು ಕಾರ್ ತಗೊಂಡ ಅಂತಂದ್ರೆ ಇನ್ನೊಬ್ಬ ಪಕ್ಕದ ಮನೆಯವನು ಅವನ್ಕಿಂತ ದೊಡ್ಡದಾಗಿರುವಂತ ಕಾರ್ ತಗೊಳ್ಬೇಕು ಅಂತ ಯೋಚನೆ ಮಾಡುವಂತ ಕಾಲ ಇದು. ಅಂಥದ್ರಲ್ಲಿ ನಾನು ಕೆಂಪು ಕಲರ್ ಸಕ್ಕರೆ ಹಚ್ಕೊಟ್ರೆ ನಾನು ಇನ್ನೊಂದು ಕಲರ್ ಕೊಡಬೇಕು ಅಂತ ಯೋಚನೆ ಮಾಡೋದು ಸಹಜ. ಎಂಥ ದುರದೃಷ್ಟಕರ ಚಂದನ್, ಗುಲಾಬಿ ಹೂ ನೀಲಿ ಬಣ್ಣದ ಬರ್ತಾ ಇದೆ. ಎಲ್ಲ ಬಣ್ಣಗಳು ಕೂಡ ನಾವು ಕೃತಕವಾಗಿ ಹೂವುಗಳಲ್ಲಿ ಬಣ್ಣಗಳನ್ನ ಬರ್ತಾ ಇದ್ದಾರೆ ಇವಾಗ ಜೆನೆಟಿಕಲಿ ಮಾಡಿಫೈಡ್ ಅಲ್ಲಿ. ಗುಲಾಬಿ ಬಿಟ್ಬಿಡಿ, ತಿನ್ನೋ ಅಕ್ಕಿಗೆ ಬಣ್ಣಗಳನ್ನ ತರ್ತಾ ಇದ್ದಾರೆ. ಈ ಕಾರ್ಸಿನೋಜೆನಿಕ್ ಅಂತದ್ದು ಶತಮಾನಗಳಿಂದ 20 ವರ್ಷದಿಂದ ಇದ್ರ ಬಗ್ಗೆ ಚರ್ಚೆ ಆಗ್ತದೆ. ಅಂದ್ರೆ ನಮ್ಮ ಕಬಾಬ್ ಕಲರ್ಸ್ ಆಗಿರ್ಬೋದು, ಗೋಬಿ ಮಂಚೂರಿ ಆಗಿರ್ಬೋದು, ಎಲ್ಲೂ ಫುಡ್ ಸ್ಟ್ಯಾಂಡರ್ಡೈಸೇಷನ್ ಇಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಎನಿ ಫುಡ್ ವಿಚ್ ಇಸ್ ಬೀನ್ ಟೇಕನ್ ಆಸ್ ಅನ್ ಇಂಡಸ್ಟ್ರಿ, ದಟ್ ಹ್ಯಾಸ್ ಟು ಬಿ ಸ್ಟ್ಯಾಂಡರ್ಡೈಸ್ಡ್. ನೀವು ಮನೆ ಹಂತದಲ್ಲಿ ಒಬ್ಬರು ಸ್ವಲ್ಪ ಬೆಳ್ಳಗಿರ್ಬೋದು, ನನ್ನ ಅಚ್ಚು ನಿಮ್ಮ ಅಚ್ಚು ಕಪ್ಪಗಿರ್ಬೋದು, ಇವರ ಅಚ್ಚು ಬ್ರೌನ್ ಆಗಿರ್ಬೋದು, ಆಸ್ ಲಾಂಗ್ ಆಸ್ ಇಟ್ ಇಸ್ ಹೆಲ್ತಿ, ಇಟ್ ಇಸ್ ಪರ್ಮಿಸಬಲ್. ಟ್ರೂ. ಎಸ್, ಚರ್ಚೆಯನ್ನು ಮತ್ತೆ ಮುಂದುವರಿಸ್ತೇನೆ. ಅದರ ಜೊತೆಗೆ ಡಾಕ್ಟರ್ ಕಿಶೋರ್ ಅವರು ಒಂದು ಮಾತನ್ನ ಇಲ್ಲಿ ಕೇಳ್ತಾ ಇದ್ರು, ಸರ್ಕಾರದ ಹೊಣೆ ಎಲ್ಲಿದೆ ಅಂತ. ಯಾಕೆಂದ್ರೆ ಸರ್ಕಾರ ಹೇಳುತ್ತೆ ಆಹಾರ ನಿಯಮ ಅದು ಇದು ಎಕ್ಸೆಟ್ರಾ ಎಕ್ಸಾಂಪಲ್ ಮಣ್ಣು ಮಸಿ ಅಂತೆಲ್ಲ ಹೇಳುತ್ತೆ. ಆದರೆ ಆ ಎಲ್ಲ ನಿಯಮಗಳನ್ನು ಇಷ್ಟರ ಮಟ್ಟಿಗೆ ಗಾಳಿಗೆ ತೂರ್ತಾ ಇದ್ದಾರೆ. ಪ್ರತಿ ವರ್ಷ ಕೂಡ ಸಂಕ್ರಾಂತಿ ಹಬ್ಬ ಬರುತ್ತೆ, ಇಷ್ಟೆಲ್ಲ ಕಲರ್ಗಳನ್ನು, ನಾನ್ ಪರ್ಮಿಸಬಲ್ ಕಲರ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಪುಟ್ಟ ಮಕ್ಕಳ, ಗೃಹಿಣಿಯರ, ಜನರ ಆರೋಗ್ಯ ಹಾಳಾಗ್ತಾ ಇದೆ. ಏನು ಮಾಡ್ತಿದೆ ಸರ್ಕಾರದವರು, ಆಹಾರ ನಿಗಮದವರು? ಚರ್ಚೆ ಮುಂದುವರಿಸ್ತಾನೆ ಆಫ್ಟರ್ ಶಾರ್ಟ್ ಬ್ರೇಕ್.